ನಾನು ಮೊನ್ನೆ ದಿನ 2 ದಿವಸಗಳ ಹಿಂದೆ ಕಳೆದ 2.5-3 ತಿಂಗಳ ನಂತರ ಬೆಂಗಳೂರಿನ ನಮ್ಮ ಕಚೇರಿನಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಆ ವಿಷಯದಲ್ಲಿ ದ್ವೇಷದ ರಾಜಕಾರಣದ ಅಂಶ ಅಲ್ಲ. ದ್ವೇಷದ ರಾಜಕಾರಣ ನಡೀತಿರತಕ್ಕಂಥದ್ದು ಈಗಿನ ಸರ್ಕಾರದಲ್ಲಿ. ಯಾವ ರೀತಿಯಲ್ಲಿ ಸರ್ಕಾರ ಆ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ, ದಾಖಲೆಗಳಿದೆ. ಆ ದಾಖಲೆಗಳ ಆಧಾರದ ಮೇಲೆ ಈಗ ನನ್ನ ಮೇಲೆ ಅವರು ಯುದ್ಧ ಶುರು ಮಾಡಿದರು. ಕಳೆದ 1 ವರ್ಷದಿಂದ ಎಷ್ಟೆಷ್ಟು ಶ್ರಮ ಹಾಕೊಂಡು ಕೂತಿದ್ದಾರೆ ಪ್ರತಿಯೊಂದು ವಿಷಯವೂ ನನಗೆ ಗೊತ್ತು. ಇದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಪ್ರಶ್ನೆ ಅಲ್ಲ, ಇಡೀ ಸರ್ಕಾರ ಒಬ್ಬ ಕುಮಾರಸ್ವಾಮಿಯನ್ನು ಯಾವ ರೀತಿಗೆ ಮೌನಕ್ಕೆ ಶರಣಾಗಬೇಕು, ಅದನ್ನು ಯಾವ ರೀತಿ ಅವರು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರಬೇಕು, ಇದು ಈ ಸರ್ಕಾರದಲ್ಲಿ ನಡೀತಿರ್ತಕ್ಕಂಥದ್ದು. ನಾನು ಈ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಹಲವಾರು ಅಕ್ರಮಗಳ ದಾಖಲೆಗಳ ಒಂದು ದೊಡ್ಡ ಮಟ್ಟದ ಟನ್ಗಟ್ಟಲೆ ದಾಖಲಾತಿ ಇದೆ ಅಂತ ಹೇಳ್ತೇನೆ. ನಮ್ಮ ಮಾಧ್ಯಮದ ಸ್ನೇಹಿತರು ನಾನು ಹೇಳ್ತಕ್ಕಂಥದ್ದು, ನನಗೆ ಕಳೆದ 2008-09 ಅಲ್ಲಿಂದ ಇಲ್ಲಿಯವರೆಗೆ ಯಾವ ರೀತಿಯಲ್ಲಿ ಆಡಳಿತ ನಡೆಸ್ತಕ್ಕಂಥವರು ಅಕ್ರಮ ಮಾಡಿದರು, ಅದರ ಬಗ್ಗೆ ಧ್ವನಿ ಎತ್ತಿದ್ರೆ ಅದನ್ನು ಯಾವ ರೀತಿ ಸಂಪೂರ್ಣವಾಗಿ ನಾಶ ಮಾಡಬೇಕು. ಇವತ್ತಿನ ಸಂಸ್ಥೆಗಳಲ್ಲಿ ಯಾವುದೇ ರೀತಿಯ ದಾಖಲೆಗಳಿಟ್ಟರೂ ಆ ದಾಖಲೆಗಳಿಗೆ ಗೌರವ ಇಲ್ಲ. ಇದು ನನಗೆ 2008ರಿಂದ ಆಗಿರ್ತಕ್ಕಂಥ ಅನುಭವ. ಇಲ್ಲಿ ನಾನು ಮೊನ್ನೆ ಕೆಣಕಿರ್ತಕ್ಕಂಥದ್ದೇನಿದೆ, ನನಗೆ ಯುದ್ಧವನ್ನು ಸಾರ್ತೇನೆ ಅಂತ ಹೇಳಿರೋದು. ಪಾಪ ನಮ್ಮ ಪರಮೇಶ್ವರ್ ನಿನ್ನೆ ಒಂದು ಹೇಳಿಕೆ ಕೊಟ್ಟರು, ಗೃಹ ಸಚಿವರು. ಕುಮಾರಸ್ವಾಮಿಯವರು ಗನ್ ಹಿಡ್ಕೊಂಬರ್ತಾರ ಅಂತ ಅದೇನೋ ಹೇಳೋರೆ. ಗನ್ನು ಏನು ಹೇಳಿರೋದು? ಬಂದೂಕ. ನಾವು ಬಂದೂಕದ ಬ್ಯಾಕ್ಗ್ರೌಂಡಲ್ಲಿ ಬಂದವರಲ್ಲ. ನಮ್ಮ ಸಂಸ್ಕೃತಿ ಗಾಂಧಿ ತತ್ವದ ಆಧಾರ, ಅದಕ್ಕಿಂತ ಹೆಚ್ಚಾಗಿ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ, ಆ ಸಂಸ್ಕೃತಿಯಿಂದ ಬಂದಿರತಕ್ಕಂಥವ್ರು ನಾವು ಬಂದೂಕ ಹಿಡ್ಕೊಂಡು ಹೋರಾಟ ಮಾಡೋಕ್ಕೆ ಬರೋರಲ್ಲ. ಬಂದೂಕದಲ್ಲಿರ್ತಕ್ಕಂಥ ಶಕ್ತಿಗಿಂತ ಈ ದಾಖಲೆಗಳಿದೆಯಲ್ಲ, ಅದರ ಮುಂದೆ ಈ ಬಂದೂಕಗಳು ವರ್ಕೌಟ್ ಆಗಲ್ಲ. ಅದನ್ನು ಗೃಹ ಸಚಿವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಯೋಗ್ಯತೆಗೆ ವಿಧಾನಸಭೆಯ ಕಲಾಪದಲ್ಲಿ ಒಬ್ಬ ಮಂತ್ರಿ ಏನೇನು ಪದ ಬಳಕೆ ಮಾಡಿದ್ರು 2 ದಿನದಲ್ಲಿ ಮಾಹಿತಿ ಕೊಡ್ತೀನಿ. ಕರ್ನಾಟಕ ರಾಜ್ಯ ಅದೆಂಥದ್ದು CD ಫ್ಯಾಕ್ಟ್ರಿ, CD ಮತ್ತು ಇನ್ನೊಂದು ಪೆನ್ ಡ್ರೈವ್ ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಆಗಿದೆ. ನಾನು ಹೇಳ್ತಿರೋದಲ್ಲ, ಇದು ಕಾಂಗ್ರೆಸ್ ನಾಯಕರು ಹೇಳಿದ್ದು, ಮಂತ್ರಿ, ಜವಾಬ್ದಾರಿಯುತವಾದಂಥ ಮಂತ್ರಿ ಹೇಳಿರ್ತಕ್ಕಂಥದ್ದು. ಇವತ್ತು ಅಷ್ಟೆಲ್ಲ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿ ನನ್ನ ಹತ್ರ ಹಲವಾರು ದಾಖಲೆಗಳಿದೆ ಅಂತ ಹೇಳಿ ಕಲಾಪದಲ್ಲಿ ರಿಜಿಸ್ಟರ್ ಆಗಿದೆ. ಅವ್ರು ಮಾತಾಡಿರೋದಿಲ್ಲ. ಇವತ್ತು ಅದು ಎಲ್ಲಿಗೆ ಅಳ್ಳಾಡಿಸಿದಿರಿ ಪರಮೇಶ್ವರ್ ಅವರೇ? ಯಾವ ತನಿಖೆ ಮಾಡಿದ್ರಪ್ಪ? ಹೇಳಿದ್ರಲ್ಲ, ಅದೇನೋ 48 ಜನ ಅವರೇ ಇದಕ್ಕೆಲ್ಲ ಕೆಲಸ ಮಾಡೋದು, ಹಿಂದ್ಗಡೆ ಒಬ್ಬ ಮಹಾನ್ ನಾಯಕ ಅವನೇ, ಇದೆಲ್ಲ ಹೇಳಿದ್ರಲ್ಲ. ಇಂಥ ನೀಚ ಕೆಲಸ ಮಾಡ್ತಕ್ಕಂಥವ್ರು ನಿಮಗೆ ಗೊತ್ತಿದೆ. ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ವ ಇದು? ಯಾರ ಮನೆ ರೈಡ್ ಮಾಡಿಸಿದ್ರು ಸಿದ್ದರಾಮಯ್ಯವರು? ಅಲ್ಲಿ ಏನೇನು ಸಿಕ್ತು ಅದನ್ನು ಇಟ್ಕೊಂಡೆ ತಾನೆ ಇವ್ರು ಮಾತಾಡಿದ್ದು ವಿಧಾನಸಭೆಯಲ್ಲಿ. ಯಾತಕ್ಕೆ ಸುಪಾರಿ ಕೊಟ್ಟರು? ಈಗ ಅವ್ರ ಮಗ ಹೇಳ್ತಾ ಇದ್ದಾರಲ್ಲ, ಯಾವ ಕಾರಣಕ್ಕೆ ಸುಪಾರಿ ಕೊಟ್ಟರು? ಸುಮ್ಮನೆ ಕೊಡ್ತಾರೆ ಸುಪಾರಿನ. ಅದ್ರ ಹಿನ್ನೆಲೆ ಏನಿದೆ? ಸತ್ಯ ಹೊರಗೆ ತರ್ತೀರಾ? ಯಾರೋ ನಿಮ್ಮ ಗೃಹ ಸಚಿವ, ಗೃಹ ಸಚಿವರು ಅವರು
ಯಾವುದೋ ಪ್ರಕರಣ ಶುರುವಾಯ್ತಿದ್ದಕ್ಕೆ ಉಸಿರೇ ಬಿಟ್ಬಿಟ್ರು, ಮಾತುಕತೆನೇ ಇಲ್ಲ, ಸೈಲೆಂಟಾಗಿ ಹೋದರು. ಯಾವುದೋ ಚಿನ್ನ ಇದ್ರ ವ್ಯಾಪಾರಗಳದು ಆ ವಿಷಯ ಬರ್ತಿದ್ದಂಗೆ ಇಂಥವರು ನನ್ನ ಬಗ್ಗೆ ಲಘುವಾಗಿ ಮಾತಾಡೋದು. ನಂದು ವೈಯಕ್ತಿಕವಾಗಿ ಯಾತಕ್ಕೆ ನಾನಿವತ್ತು ಈ ಸರ್ಕಾರಗಳಿಂದ ನನ್ನ ಮೇಲೆ ಗದಾಪ್ರಹಾರ ಮಾಡ್ತಾ ಇದ್ದಾರೆ, ಏನು ಅಕ್ರಮ ಮಾಡಿದ್ದೀನಿ ಅಂತಲ್ಲ. 40 ವರ್ಷದ ಹಿಂದೆ ಒಂದು ಆಸ್ತಿ ಮಾಡಿದರೆ ಈಗ ನಾನು ಅದಂತೂ 4 ಎಕರೆ, ಒಬ್ಬ ಮಾಜಿ ಮುಖ್ಯಮಂತ್ರಿ, 2 ಬಾರಿ ಕೇಂದ್ರದ ಮಂತ್ರಿ, ಒಬ್ಬ ಮಾಜಿ ಪ್ರಧಾನಮಂತ್ರಿ ಮಗ, ಯಾವ ಪುಟ್ಕೋಸಿ 4 ಎಕರೆನ ಒತ್ತುವರಿ ಮಾಡ್ಬೇಕಾ ನಾನು? ಈ ತನಿಖೆ ಅಂತ ಏನು ಹೊರಟಿದ್ದಾರೆ, ಪೊಲೀಸ್ ಇಲಾಖೆಯವರು ನೋಟಿಸ್ ಕೊಡೋಕ್ಕೆ ಸಾಧ್ಯನಾ? ಪೊಲೀಸ್ ಇಲಾಖೆಯಿಂದ ನೋಟಿಸು 40 ವರ್ಷ 50 ವರ್ಷದಿಂದ ಯಾರು ಭೂ ಪಂಚರಾತಿ ಮಾಡಿ ತೆಗೆದುಕೊಂಡು ಭೂ ಪಂಚರಾತಿಲಿ ಅದನ್ನು ಹಿಂದಿಂದ ಯಾರ್ಯಾರಿಗೆ ಮಾರಾಟ ಮಾಡ್ಕೊಂಬಂದವ್ರೆ ಆ ಪ್ರೋಸೆಸ್ಗೆ ಅಡಿಷನಲ್ SP ತನಿಖಾಧಿಕಾರಿಯಾಗಿ ಮಾಡಿರ್ತಕ್ಕಂಥದ್ದು ರೆವಿನ್ಯೂ ಮ್ಯಾಟ್ರನ್ನ ಇತಿಹಾಸದಲ್ಲಿ ಎಲ್ಲಾದರೂ ಇದೆಯಾ? ಇತಿಹಾಸದಲ್ಲಿ ನೀವು ಯಾವ ತನಿಖೆ ಬೇಕಾದ್ರೂ ಮಾಡಿ, ಯಾವುದಾದ್ರೂ ಈಗ ಟ್ರಂಪ್ ಭಾಳ ಸ್ಪೀಡ್ ಇದ್ದಾರೆ, ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅಲ್ಲಿಂದ ಯಾವ್ದಾರ ಒಂದು ತನಿಖಾ ಸಂಸ್ಥೆ ತಗೊಂಬಂದು ಮಾಡಿ. ತಯಾರಾಗಿದ್ದೇನೆ ಸಿದ್ದರಾಮಯ್ಯನವರೇ. ನಂದು ವೈಯಕ್ತಿಕವಾಗಿ ಬಿಟ್ಬಿಡಿ, ಕಾನೂನಿನ ವ್ಯಾಪ್ತಿನಲ್ಲಿ ನನ್ನ ಒಂದು ದುಡಿಮೆ, ಅದಕ್ಕೆ ನ್ಯಾಯ ಏನು ದೊರಕಬೇಕು, ಮುಂದೆ ಅದು ಜನಕ್ಕೆ ಅರ್ಥ ಆಗುತ್ತೆ. ಇವತ್ತು ನನಗೆ ಈ ಪರಿಸ್ಥಿತಿ ತಂದಿರೋರು ಎಷ್ಟು ಕುಟುಂಬಗಳ ಮನೆ ಹಾಳು ಮಾಡಿದ್ದೀರಿ. ನಾನು ಇವತ್ತು ದಾಖಲೆಗಳನ್ನು ಇಟ್ಟಿರ್ತಕ್ಕಂಥದ್ದು, ಈಗ ಅದನ್ನು ಪ್ರಚಾರಕ್ಕೆ ಬಳಕೆ ಮಾಡಲ್ಲ. ಈ ಸರ್ಕಾರದ ಮಂತ್ರಿಗಳಿಗೆ ಹೇಳ್ತೀನಿ, ಇದನ್ನು ನಾನು ಈಗ ಪ್ರಚಾರಕ್ಕೆ ಈ ದಾಖಲೆಗಳನ್ನ ಬಿಟ್ಟರೆ ಕಳೆದ 15 ವರ್ಷ ಯಾವುದಕ್ಕೆ ತಾರ್ಕಿಕ ಅಂತ್ಯ ತಗೊಂಡೋಗಾಯಿತು? ತಾರ್ಕಿಕ ಅಂತ್ಯ ಸಿಗಲ್ಲ ಇಲ್ಲಿ. ಈ ನಾಡಿನ ಜನತೆ ಒಂದು ಬಾರಿ 5 ವರ್ಷದ ಸರ್ಕಾರ ಕೊಟ್ಟರೆ ಇವತ್ತೇನು ಆಗ್ತಾವ್ರಲ್ಲ, ಮನೆ ಮುಂದೆ ಕಾರ್ ನಿಲ್ಲಿಸ್ಕೊಳ್ಳೋಕ್ಕೂ ಟ್ಯಾಕ್ಸು, ವಿದ್ಯುತ್ ಶಕ್ತಿ, ಬಸ್ಸು, ಎಣ್ಣೆ ಹೊಡೆಯೋದಕ್ಕೆ ಯಾವುದು ಬಿಟ್ಟಿದ್ದೀರಿ? ಈ ಜನಗಳ ಮೇಲೆ ಲೂಟಿ ಮಾಡ್ಕೊಂಡು ಹಗಲು ದರೋಡೆ ಮಾಡ್ಕೊಂಡು ಹೊರಟಿದ್ದೀರಿ. ಈ ದಾಖಲೆಗಳನ್ನು ನಾನು ಭಾಳ ಭದ್ರವಾಗಿಟ್ಟಿರ್ತಕ್ಕಂಥದ್ದು, ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಮಂಡ್ಯ ಜಿಲ್ಲೆ ನೆಲದಿಂದ ಹೇಳ್ತಾ ಇದ್ದೇನೆ. ಇವತ್ತು ಈ ನಾಡಿನ ಜನತೆಗೆ ಆಗಿರ್ತಕ್ಕಂಥ ಅನುಭವಗಳೇನಿದೆ, ಈ ಸರ್ಕಾರಗಳು ಯಾವ ರೀತಿ ನಡೀತಾ ಇದ್ದಾವೆ. ನಾನು 2007 ಮುಖ್ಯಮಂತ್ರಿ ಆದಾಗ ಆಡಳಿತದ ಅನುಭವ ಇಲ್ಲದೆ ಇದ್ದರೂ ಅವತ್ತು ನಾನು ಕೊಟ್ಟಂಥ ಕಾರ್ಯಕ್ರಮಗಳೇನಿದೆ, ನನ್ನ ಕಾಲದಲ್ಲಿ ಯಾವುದೋ ಪರ್ಸೆಂಟೇಜ್ ಇರಲಿಲ್ಲ, ಇವತ್ತು ನಡೀತಾ ಇದೆಯಲ್ಲ. ಎಷ್ಟು ಜನರು ಮನೆ ಹಾಳು ಮಾಡಿದ್ದೀರಿ. ಬೆಂಗಳೂರು ನಗರದಲ್ಲಿ ಏನೇನು ನಡೀತಾ ಇದೆ, ಇದಕ್ಕೆಲ್ಲ ಹೆದರಬೇಡ ಕಣಪ್ಪ, ನಿನ್ನ ಎದುರಿಸೋಕ್ಕಾಯ್ತದ ನಾವು, ನೀನು ಮಾಡಿರೋ ಸಂಪಾದನೆ, ಆ ದುಡ್ಡಲ್ಲಿ ಯಾರನ್ನು ಬೇಕಾದರೂ ಏನು ಬೇಕಾದರೂ ಮಾಡ್ತೀವಿ. ನೀನು ಎದುರಿಸ್ತೀವಿ ಅಂತ ನಾವೆಲ್ಲೂ ಹೇಳಿಲ್ಲಪ್ಪ. ಅದೇನೋ ಅವ್ರು ಹೇಳಿದ್ರು, ನನಗೆ ಕನಕಪುರದ ಬಂಡೆ ಹೊಡೆಯೋದು ಒಂದು ಅನುಭವ ಬಿಟ್ಟರೆ ಬಳ್ಳಾರಿಗೆ ಹೋಗೇ ಇಲ್ಲ ಅಂದರು. ಅದಕ್ಕೆ ಹೇಳಿದೆ, ಬಳ್ಳಾರಿಲಿ ಏನೇನು ಮಾಡಿದೀಯಪ್ಪ ಅಂತ. ಎಲ್ಲ ಭದ್ರವಾಗಿದೆ, ಯಾವುದೂ ನಾನು ಕತೆ ಕಟ್ಟಿರೋದಲ್ಲ. ನನಗೆ ಈ ನಾಡಿನ ಜನತೆ ಈ ಭ್ರಷ್ಟ ವ್ಯವಸ್ಥೆಯನ್ನು ಪ್ರತಿನಿತ್ಯ ಏನು ಅನುಭವಿಸ್ತಾ ಇದ್ದೀರಿ, ಕೈ ಜೋಡಿಸಿ ಮನವಿ ಮಾಡುತ್ತೇನೆ. ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಈ ಪುಣ್ಯ ಮಂಡ್ಯ ಜಿಲ್ಲೆಯ ನೆಲದಿಂದ ಮುಂದಿನ ದಿನಗಳಲ್ಲಿ ಈ ನಾಡು ಉಳಿಬೇಕಾದ್ರೆ ಎಂಥ ವ್ಯಕ್ತಿಗಳನ್ನು ತರಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿನಿ. ಏನು 2000 ರೂಪಾಯಿ ಕೂಡ ದೊಡ್ಡ ವಿಷಯವ? 2000 ರೂಪಾಯಿ ಯಾವ್ಯಾವುದಕ್ಕೆ ಬೆಲೆ ಏರಿಕೆ ಮಾಡಿದ್ರಿ? ಪೆಟ್ರೋಲಿಗೆ ಮತ್ತೀಗ 2 ರೂಪಾಯಿ. ನಾನೇ ಈ ಜಾಗದಲ್ಲಿ ಇದ್ದಿದ್ರೆ 2000 ಅಲ್ಲ 5000 ಕೊಡಿವೆ. ಈ ರೀತಿ ಟ್ಯಾಕ್ಸ್ ಹಾಕೋದಾದ್ರೆ 5000 ರೂಪಾಯಿಗೆ ನಡೆದಂತೆ ನಡೆದಿದ್ದೇವೆ. ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ಸತ್ಯವೇವರ ಮನೆದೇವರು ಎಲ್ಲಾದರೂ ಉಳ್ತಾ. ನಿಮ್ಮ ಲೋಕಾಯುಕ್ತದ್ದು ಮೂಡಾದ ತನಿಖೆ ಯಾವ ಸ್ಪೀಡಲ್ಲಿ ಬಂದು ಮಾಡಿದ್ರು ತನಿಖೆ? ಯಾವ ಸ್ಪೀಡಲ್ಲಿ ಮಾಡಿದ್ದೀರಿ ನಿಮ್ಮ ಪೊಲೀಸ್ ಅಧಿಕಾರಿಗಳು? ನನ್ನ ಮೇಲೂ ಮಾಡ್ತಾ ಇದ್ದಿಲ್ಲ, ಯಡಿಯೂರಪ್ಪನವ್ರಾಗ ಹಾಕಿದ್ರು ನನ್ನ ಮೇಲೆ. 17 ವರ್ಷ ಆಗಿದೆ. 17 ವರ್ಷದಿಂದ ತನಿಖೆ ಮಾಡ್ತಾನೇ ಇದ್ದೀರಿ ಎಲ್ಲ ಸರ್ಕಾರಗಳು.
ಅದರಿಂದ ನಾನು ನಾಡಿನ ಜನತೆಗೆ, ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳೋದು, ನಾನು ಪ್ರಚಾರಕ್ಕೆ ಈ ದಾಖಲೆಗಳು ಕೊಟ್ಟರು ಈಗಿನ ವ್ಯವಸ್ಥೆಯಲ್ಲಿ ನ್ಯಾಯ ದೊರಕಲ್ಲ. ಅದಕ್ಕೋಸ್ಕರಲೇ ಈ ದಾಖಲೆಗಳನ್ನು ಭದ್ರವಾಗಿ ಏನಿಟ್ಟಿದ್ದೇನೆ. ನನಗೆ ಈ ನಾಡಿನ ಜೊತೆ ಒಂದು ಬಾರಿ ಅವಕಾಶ ಕೊಟ್ಟರೆ ಯುವಕರಿಗೆ ಮನವಿ ಮಾಡ್ತೇನೆ, ಒಂದು ಬಾರಿ ತೀರ್ಮಾನ ಮಾಡಿ. ಎಲ್ಲರನ್ನೂ ನೋಡಿದ್ದೀರಿ. 5 ವರ್ಷದ ಸರ್ಕಾರ ನನ್ನ ಕೈಯಲ್ಲಿ ಕೊಟ್ಟರೆ ಇವತ್ತೇನು ಈ ರಾಜ್ಯ ಲೂಟಿಯಾಗಿದೆ, ಆ ದುಡ್ಡನ್ನು ಖಜಾನೆ ತುಂಬಿಸೋದಕ್ಕೆ ಯಾವ ರೀತಿ ಕಾನೂನು ವ್ಯಾಪ್ತಿಯೊಳಗೆ ಮಾಡಿರ್ತಕ್ಕಂಥ ಈ ಕೋಟ್ಯಾಂತರ ಕೋಟಿ ಅಕ್ರಮಗಳೇನಿದೆ, ಇದನ್ನು ಸರಿಪಡಿಸಬೇಕಾದ್ರೆ ಸ್ವತಂತ್ರವಾದ 5 ವರ್ಷದ ಸರ್ಕಾರ ಬೇಕು. ಅನುಭವ ಇದೆ ನನಗೆ. ಡೆಲ್ಲಿನೂ ನೋಡಿದ್ದೀನಿ, ಇಲ್ಲೂ ನೋಡ್ತಾ ಇದ್ದೀನಿ ಆಡಳಿತನ. ನಾನೇನೋ ಒಂದು ನಮ್ಮ ಕುಟುಂಬ ದೇವ್ರ ಮೇಲೆ ನಂಬಿಕೆ ಇಟ್ಟಿರೋರು. ಇವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆಗಬೇಕಾದ್ರೆ ಜನಾಭಿಪ್ರಾಯದಲ್ಲೇನಾಗಲಿಲ್ಲ. ಅವ್ರನ್ನು ಯಾವುದೋ ದೇವರ ಒಂದು ಅನುಗ್ರಹದೇ ದೇಶ ಆಳು ಬಂದರು. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದನು. ಜನ ನನ್ನನ್ನು ಸಂಪೂರ್ಣವಾಗಿ ಆಶೀರ್ವಾದ ಮಾಡಿ ಆಗಿದ್ದಲ್ಲ. ನಮ್ಮ ಭಾಗದ ಈ ಜನ ಉಳಿಸ್ಕೊಂಬಂದರು. ಅದ್ರ ಜೊತೆಗೆ ದೇವರು ನಮ್ಮನ್ನು ನಿಮ್ಮ ಮಟ್ಟಿಗೆ ತಂದಿದ್ದಾನೆ. ಇಲ್ಲಿ ನಾನು ಅಚಲವಾದಂಥ ರೀತಿಯ ಒಂದು ತೀರ್ಮಾನಗಳನ್ನು ಮುಂದಿನ ದಿನದಲ್ಲಿ ದೇಶದಲ್ಲೇ ಒಂದು ಸರ್ಕಾರ ಯಾವ ರೀತಿ ಆಡಳಿತ ನಡೆಸಬೇಕು ಅನ್ನೋದು ಈಗಾಗಲೇ ಮಾಡಿ ತೋರಿಸಿದ್ದೀನಿ. ಗ್ರಾಮ ವಾಸ್ತವ್ಯದ ಮುಖಾಂತರ ಹಳ್ಳಿಗಳಲ್ಲಿ ದಲಿತರ ಮನೆ ಇರಲಿ, ಎಲ್ಲರ ಮನೆಯಲ್ಲೂ ವಾಸ್ತವ್ಯ ಮಾಡಿದ್ದೀನಿ. ಜನತಾ ದರ್ಶನ ಬೆಳಗ್ಗೆಯಿಂದ ರಾತ್ರಿ 12 ಗಂಟೆವರೆಗೂ ಮಾಡಿದ್ದೀನಿ. ನೆನ್ನೆನೂ ಸಹ ಬೆಳಗ್ಗೆ ಮನೆ ಹತ್ರ ಒಂದು ದಲಿತ ಸಮಾಜದ ಒಂದು ಹೆಣ್ಣುಮಗಳು, ಗಂಡ ಇಲ್ಲ, 2 ಜನ ಮಕ್ಕಳು ಕರ್ಕೊಂಬಂದಿದ್ದಾಳೆ. ಇನ್ನೊಬ್ಬ ಹೆಣ್ಣುಮಗಳು ಒಂದು ಮಗು ಕರ್ಕೊಂಡು ಅವಳು ಬಂದಿದ್ದಾಳೆ ಚಿತ್ರದುರ್ಗದಿಂದ. ಇವರ 2,000 ರೂಪಾಯಿ ಏನು ಎಲ್ಲ ಅತ್ಯಂತ ಭಾಳ ದೊಡ್ಡ ಮಟ್ಟದ ಜೀವನ ಮಾಡ್ತಾವ್ರೆ. ಸಿದ್ದರಾಮಯ್ಯನವರೇ ಕಳಿಸಿ ನನ್ನ ಮನೆ ಹತ್ರ. ಬೆಳಗ್ಗೆ ಎದ್ದು ಬರ್ತಾರಲ್ಲ ನನ್ನ ಹತ್ರ ಆ ನೋವು ಹೇಳ್ಕೊಂಡು. ಎಲ್ಲಿಂದ ತರೋದು ನಾವು ಬೇರೆಯವ್ರ ಥರ ಆಡಳಿತದಲ್ಲಿದ್ದಾಗ ದುಡ್ಡು ಹೊಡೆಯೋ ಕೆಲಸ ಮಾಡಿಲ್ಲ. ಪಾಪ ಕೆಲವರು ಹೇಳ್ತಾರೆ, ನನ್ನ ಜೊತೆಲೇ ಬಂದವರು ರಾಜಕಾರಣದಲ್ಲಿ, ಅವ್ರ ಕಾಲದಲ್ಲಿ ಏನೇನು ಮಾಡಿದ್ರು ಗೊತ್ತಿಲ್ವಾ ಅಂತ. ಕೆರೆ ಅಂತ ನುಂಗಾಕಿ ಕೆರೆನ ಬೆಂಗಳೂರಿನಲ್ಲಿ ಅಡಕಮಾರನಹಳ್ಳಿ ಹತ್ರ ಅಣ್ಣನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಂಡು ಅಲ್ಲಿಂದ ಗಿಫ್ಟ್ ತಗೊಳ್ಳೋ ಕೆರೆ ನುಂಗಿರೋರು ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತೀರಾ? ಅದರಿಂದ ನಾನು ಇದರಲ್ಲಿ ಯಾವುದೇ ಕಾರಣಕ್ಕೂ ಅಧೀರನಾಗೋ ಪ್ರಶ್ನೆ ಇಲ್ಲ. ತಯಾರಾಗಿದ್ದೇನೆ.